ಒಂದು ಸರ್ಪ್ರೈಸ್ ಕೊಡ್ಲಾ, ನೀವೀಗ 2 months ಪ್ರೆಗ್ನೆಂಟ್ ಇದ್ದೀರಾ, ಬಟ್ ನಿಮ್ ಡೆಲಿವರಿ ಆಗಿ ಜಸ್ಟ್ 4 months ಆಗಿದೆ. ಡೆಲಿವರಿ ಆದ್ಮೇಲೆ ನನ್ ಪೀರಿಯಡ್ಸೇ ಬಂದಿಲ್ಲ, ಬಟ್ ಇದು ಹೇಗಾಯ್ತು? ಇದನ್ನ ನಾವು ಲ್ಯಾಕ್ಟೇಷನಲ್ ಎಮೆನೋರಿಯಾ ಅಂತ ಹೇಳ್ತೀವಿ. ಸೊ ಡೆಲಿವರಿ ಆದ್ಮೇಲೆ ಒಬ್ಬೊಬ್ಬರಿಗೆ ಪೀರಿಯಡ್ ಸ್ಟಾರ್ಟ್ ಆಗೋದಿಲ್ಲ. ಸೊ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅದರಿಂದ ಪೀರಿಯಡ್ ಸ್ಟಾರ್ಟ್ ಆಗಲ್ಲ. ಬಟ್ ದಟ್ ಡಸಂಟ್ ಮೀನ್ ನಿಮ್ಗೆ ಎಗ್ ರಿಲೀಸ್ ಆಗ್ತಾ ಇಲ್ಲ, ಇಲ್ಲ ಓವ್ಯುಲೇಟ್ ಆಗ್ತಾ ಇಲ್ಲ ಅಂತ ಹೇಳೋದಿಕ್ ಆಗೋದಿಲ್ಲ. ಎಗ್ ರಿಲೀಸ್ ಆಗ್ತಾ ಇರೋ ಟೈಮ್ ಅಲ್ಲಿ ನೀವು ಹಸ್ಬೆಂಡ್ ಜೊತೆ ಸೇರಿದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ಡಿಸ್ಚಾರ್ಜ್ ಟೈಮ್ ಅಲ್ಲಿ ಕಾಂಟ್ರಸೆಪ್ಟಿವ್ ಅಡ್ವೈಸ್ ಹೇಳಿ ಕಳ್ಸಿಕೊಡ್ತೀವಿ. ಇಲ್ಲ ಕಾಂಡಮ್ ಯೂಸ್ ಮಾಡಿ, ಇಲ್ಲ ಪಿಲ್ಸ್ ಬರುತ್ತೆ ಹಾರ್ಮೋನಲ್ ಪಿಲ್ಸ್, ಅದನ್ನ ತಗೊಳ್ಳಿ, ಇಲ್ಲ ಕಾಪರ್ ಟಿ ಯೂಸ್ ಮಾಡಿ, ಇಲ್ಲ 3 months once ಹಾಕೊಳ್ಳೋ ಇಂಜೆಕ್ಷನ್ ಬರುತ್ತೆ ಅದನ್ನ ಯೂಸ್ ಮಾಡಿ ಅಂತ. ಈಗ ಏನ್ ಮಾಡೋಣ? ಮಗು ಹೊಟ್ಟೆ ಒಳಗಡೆ ಚೆನ್ನಾಗಿದೆ, ಸೇಫ್ ಆಗಿದೆ ಅಂತ ತಾಯಿಗೆ ಹೇಗ್ ಗೊತ್ತಾಗುತ್ತೆ? ಇದನ್ನ ಎವ್ರಿ ಡೇ ಬೇಬಿ ಮೂವ್ಮೆಂಟ್ಸ್ ಇಂದ ತಿಳ್ಕೊಬೇಕಾಗುತ್ತೆ. ಯೂಶಲಿ ಬೇಬಿ ಮೂವ್ಮೆಂಟ್ಸ್ 5th month ಇಂದ ಗೊತ್ತಾಗುತ್ತೆ. ಆಗ ಜಸ್ಟ್ ಬಟರ್ಫ್ಲೈ ಮೂವ್ಮೆಂಟ್ಸ್ ತರ ಅನ್ಸುತ್ತೆ. 7th month ಇಂದ ಪ್ರಾಪರ್ ಆಗಿ ಬೇಬಿದು ಕಿಕ್ಸ್ ಫೀಲ್ ಆಗುತ್ತೆ ತಾಯಿಗೆ. ಸೊ ಎವ್ರಿ ಡೇ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಎವ್ರಿ ಮೀಲ್ ಆದ್ಮೇಲೆ 1 hour ಮಗು ಮೂವ್ಮೆಂಟ್ ನ ಫೀಲ್ ಮಾಡ್ಬೇಕು. ಸೊ 1 hour ಅಟ್ ಲೀಸ್ಟ್ 3 to 4 ಮೂವ್ಮೆಂಟ್ಸ್ ಆಗ್ಬೇಕು. ಪೂರ್ತಿ ದಿನದಲ್ಲಿ 12 to 15 times ಮೂವ್ಮೆಂಟ್ ಆಗ್ಬೇಕಾಗುತ್ತೆ. ಸೊ 1 day ಅಲ್ಲಿ 15ಗೂ ಕಡಿಮೆ ಮೂವ್ಮೆಂಟ್ಸ್ ಗೊತ್ತಾಗ್ತಾ ಇದೆ, ಇಲ್ಲ 4 hours ಅಲ್ಲಿ 10 ಮೂವ್ಮೆಂಟ್ಸ್ಗೂ ಕಡಿಮೆ ಗೊತ್ತಾಗ್ತಾ ಇದ್ದಾಗ ಫಸ್ಟ್ ನೀವು ಕೋಲ್ಡ್ ವಾಟರ್ ತಗೊಳ್ಳಿ, ಜ್ಯೂಸ್ ಇಲ್ಲ ಸ್ವೀಟ್ ಏನಾದ್ರು ತಗೊಳ್ಳಿ, ಲೆಫ್ಟ್ ಸೈಡ್ ತಿರ್ಕೊಂಡು ಮಲ್ಕೊಳ್ಳಿ. ನಿಮ್ಗೆ ಮಗುಗೆ ಬ್ಲಡ್ ಫ್ಲೋ ಚೆನ್ನಾಗುತ್ತೆ ಅಂಡ್ ಬೇಬಿ ಮೂವ್ಮೆಂಟ್ಸ್ ಮೋಸ್ಟ್ ಆಫ್ ದ ಟೈಮ್ ಇಷ್ಟರಲ್ಲೇ ಗೊತ್ತಾಗುತ್ತೆ. ಸೊ ಎನಿ ಪಾಯಿಂಟ್ ಇನ್ ಟೈಮ್ ಇಷ್ಟು ಮಾಡಿರೋ ನಿಮ್ಗೆ ಮಗು ಮೂವ್ಮೆಂಟ್ ಕಡಿಮೆ ಗೊತ್ತಾಗ್ತಾ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಹಾಸ್ಪಿಟಲ್ಗೆ ಬಂದಾಗ ನಾವು ಫಸ್ಟ್ ಬೇಬಿ ಹಾರ್ಟ್ ಬೀಟ್ ಚೆಕ್ ಮಾಡ್ತೀವಿ. ಮಗುದು NST ಅಂತ ಹೇಳ್ತೀವಿ, ಮಗು ಹಾರ್ಟ್ ಬೀಟ್ ಒಂದು ಸ್ಟ್ರಿಪ್ ತರ ತೆಗಿತೀವಿ. ಅದರಲ್ಲೂ ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ ಅಂದಾಗ ನೆಕ್ಸ್ಟ್ ಸ್ಕ್ಯಾನ್ ಮಾಡೋ ಅವಶ್ಯಕತೆನೂ ಬೇಕಾಗುತ್ತೆ. ಬೇಸಿಗೆ ಸೀಸನ್ ಆಗಿರೋದ್ರಿಂದ ಪ್ರೆಗ್ನೆನ್ಸಿ ಅವರು ಫಾಲೋ ಮಾಡಬೇಕಾಗಿರೋ ಕೆಲವೊಂದು ಟಿಪ್ಸ್. ನಂಬರ್ 1, 3 to 4 liters ಆಫ್ ನೀರು ತಗೊಳ್ಲೇಬೇಕು. ಅದ್ರ ಜೊತೆಗೆ ಎಳ್ನೀರು, ಮಜ್ಜಿಗೆ ಎಲ್ಲ ತಗೊಳ್ಳಿ. ಬಿಕಾಸ್ ವಾಟರ್ ಇಂಟೇಕ್ ಕಡಿಮೆ ಆದಾಗ ಮಗು ಸುತ್ತ ನೀರು ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನಂಬರ್ 2, 11 ಗಂಟೆಯಿಂದ 3 ಗಂಟೆ ಮಧ್ಯಾಹ್ನ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಆ ಟೈಮಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಂಡ್ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಬಂದಾಗ ಅಂಬ್ರೆಲಾ ಅಂಡ್ ವಾಟರ್ ಬಾಟಲ್ ಕ್ಯಾರಿ ಮಾಡಿ. ನಂಬರ್ 3, ಆದಷ್ಟು ಕಾಟನ್ ಬಟ್ಟೆ, ಲೈಟ್ ವೇಟ್ ಬಟ್ಟೆನ ಯೂಸ್ ಮಾಡಿ, ಇದರಿಂದ ಹೀಟ್ ರ್ಯಾಶ್ ಕಡಿಮೆ ಆಗುತ್ತೆ. ನಂಬರ್ 4, ಹೊರಗಡೆ ತಿನ್ನೋದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಬೇಸಿಗೆ ಕಾಲದಲ್ಲಿ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂಬರ್ 5, ಏನಾದ್ರೂ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಇದೆ, ಅಂದ್ರೆ ತುಂಬಾ ತಲೆನೋವಿದೆ, ಕಣ್ ಸುತ್ತಾ ಇದೆ, ಸುಸ್ತಾಗ್ತಾ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ. ಥ್ಯಾಂಕ್ ಯು. ಮ್ಯಾಮ್, ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ್ರಲ್ಲ, ನಾರ್ಮಲ್ ಡೆಲಿವರಿ ಆಗುತ್ತಾ? ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಏನ್ ಗೊತ್ತಾಗುತ್ತೆ? ಮಗುದು ಪೊಸಿಷನ್, ಅಂದ್ರೆ ತಲೆ ಕೆಳಗಡೆ ಇದೆಯಾ ಮೇಲೆ ಇದೆಯಾ ಅಂತ, ಮಗುದು ಗ್ರೋತ್, ಮಗು ತೂಕ ಚೆನ್ನಾಗಿದ್ಯಾ ಅಂತ, ಮಗು ಸುತ್ತ ವಾಟರ್ ಲೆವೆಲ್ ನಾರ್ಮಲ್ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಪ್ಲೆಸೆಂಟ್ ಅಂದ್ರೆ ಕಸ ಅಂತ ಏನ್ ಹೇಳ್ತೀವಿ ಅದು ಕೆಳಗಡೆ ಇದೆಯಾ ಮೇಲೆ ಇದೆಯಾ ಅಂತ ನೋಡ್ತೀವಿ. ಇದ್ರಲ್ಲಿ ಏನಾದ್ರೂ ಅಬ್ನಾರ್ಮಲ್ ಇದೆ ಅಂದ್ರೆ ಒಂದೊಂದ್ಸರಿ ಡೈರೆಕ್ಟ್ ಆಗಿ ಸಿಸೇರಿಯನ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಥ್ರೂಔಟ್ ಲೇಬರ್ ಪ್ರಾಸೆಸ್ ಅಲ್ಲಿ ನಾವು ಮಗು ಹಾರ್ಟ್ ಬೀಟ್ ಮಾನಿಟರ್ ಮಾಡ್ತೀವಿ. ಅದೇನಾದ್ರೂ ಏರುಪೇರ್ ಆದ್ರೆ ತಲೆ ಕೆಳಗಡೆ ಬರ್ತಾ ಇದೆಯಾ, ಇಲ್ಲ ಗರ್ಭಕೋಶದ ಬಾಯಿ ಓಪನ್ ಆಗ್ತಾ ಇದೆಯಾ, ಇದು ಕೆಳಗಡೆ ಜಾಗ ಬರೋದು ಚೆನ್ನಾಗಿದ್ಯಾ, ಸೊ ಇಷ್ಟೆಲ್ಲ ಮಾನಿಟರ್ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಸಿಸೇರಿಯನ್ ಮಾಡ್ಲೇಬೇಕು. ಬಿಕಾಸ್ ನಮ್ಗೆ ಅಲ್ಟಿಮೇಟ್ಲಿ ತಾಯಿ ಮತ್ತು ಮಗುದು ಆರೋಗ್ಯ ಇಂಪಾರ್ಟೆಂಟ್. ಸೊ ಸ್ಕ್ಯಾನ್ ರಿಪೋರ್ಟ್ ನೋಡಿ ಇದು ನಾರ್ಮಲ್ಲೇ ಆಗುತ್ತಾ ಅಂತ 100% ಯಾವ ಗೈನಕಾಲಜಿಸ್ಟ್ ಹೇಳೋದಿಕ್ ಆಗೋದಿಲ್ಲ.